ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೋ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈಃ ಅಪಿ ಯೋಧಮುಖ್ಯೈಃ. ಈ ಅನೇಕರು ನಮ್ಮ ಕಡೆಯವರು ಕೌರವರು ನಿನ್ನಲ್ಲಿ ಪ್ರವೇಶ ಪಡಿತಾ ಇದ್ದಾರೆ ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಮೀಚತ್ವ ಧೃತರಾಷ್ಟ್ರಸ್ಯ ಪುತ್ರಾಃ. ಪ್ರಳಯಕಾಲದ ಜಲದಲ್ಲಿ ಅದರ ಕ್ರಿಯೆಯಿಂದಲೇ ಪ್ರಜೆಗಳು ಪ್ರವೇಶಿಸುವ ಹಾಗೆ ಭಗವಂತನ ಮುಖದಲ್ಲಿ ಪ್ರವೇಶ ಮಾಡತಕ್ಕಂತಹ ಕ್ರಿಯೆ ದುರ್ಯೋಧನಾದಿಗಳಿಗೆ ಇಲ್ಲ. ಹಾಗಿದ್ದರೂ ಕೂಡ ಭಗವಂತನ ಮುಖದ ಕ್ರಿಯೆಯಿಂದಲೇ ಅವರು ಅವನ ಮುಖದಲ್ಲಿ ಪ್ರವೇಶವನ್ನು ಹೊಂದದೆ. ಎರಡೂ ಸೈನ್ಯಗಳ ಮಧ್ಯದಲ್ಲಿ ಭಗವಂತ ನಿಂತಾನೆ. ಭಗವಂತನ ಮುಖಗಳು ಎರಡೂ ಕಡೆಗೆ ಅಭಿಮುಖವಾಗಿರೋದ್ರಿಂದ ಎರಡೂ ಸೇನೆಗಳು ಅದರಲ್ಲಿ ಪ್ರವೇಶ ಮಾಡ್ತಾ ಇದ್ದಾವೆ ಅಂತ ಹೇಳೋದು ಸರಿಯಾಗ್ತದೆ. ಯಾರು ಯುದ್ಧದ ಆರಂಭದ ಆ ಕಾಲದಲ್ಲಿ ಮೃತರಾಗಲಿದ್ದಾರೆಯೋ ಅವರ ತಲೆಗಳು ಆಗಲೇ ಭಗವಂತನ ಹಲ್ಲುಗಳಲ್ಲಿ ಸಿಕ್ಕುಪುಡಿಯಾಗಿವೆ. ಆದರೆ ಇದು ಸೂಕ್ಷ್ಮ ದೃಷ್ಟಿಗೆ ಮಾತ್ರ ಗೋಚರವಾಗತಕ್ಕಂತಹ ವಿಷಯ. ಮಾನವ ದೃಷ್ಟಿಗೆ ಇದು ಗೋಚರ ಆಗುವುದಿಲ್ಲ. ವಿಶ್ವರೂಪದ ಒಂದು ಚಿತ್ರವನ್ನು ನಾವು ಕಾಣ್ತೇವೆ. ಅದು ಎಲ್ಲವೂ ಅಷ್ಟೇ ವಿಶ್ವರೂಪ ಅಲ್ಲ. ವಿಶ್ವರೂಪದಲ್ಲಿ ಅರ್ಜುನ ಕಂಡದ್ದು ತುಂಬ ಇದೆ. ನಮಗೆ ಯಾವುದು ಕಾಣುವುದಿಲ್ಲ. ಸೂಕ್ಷ್ಮ ದೃಷ್ಟಿಗೆ ಮಾತ್ರ ಅವೆಲ್ಲ ಗೋಚರವಾಗುವಂಥದ್ದು. ನಮ್ಮಂತಹ ಮಾನವ ದೃಷ್ಟಿಗೆ ನಿಜವಾದ ವಿಶ್ವರೂಪ ಗೋಚರ ಆಗುವುದಿಲ್ಲ. ನಾವು ನೋಡುವಂಥದ್ದು ಯಾವುದೋ ಒಂದು ಏಕದೇಶ ಅಷ್ಟೇ. ಅರ್ಜುನಿಗೆ ಮಾತ್ರ ಅದು ಕಾಣಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅರ್ಜುನ ಅವನು ಭಗವಂತನಿಂದ ದಿವ್ಯ ಚಕ್ಷುಸ್ಸನ್ನು ಪಡೆದಿದ್ದಾನೆ. ಅವನಿಗೆ ಅದು ಕಾಣುತ್ತೆ. ಈ ಒಂದು ಮಡಿಕೆ ಅದು ಚೂರು ಚೂರಾಗಿ ಮುರಿದಿರುತ್ತದೆ. ಚೂರು ಚೂರಾಗಿ ಮುರಿದಿದ್ದರೂ ಅದರ ಚೂರುಗಳು ಕೆಳಗೆ ಬೀಳೋ ತನಕ ಸ್ಥೂಲ ದೃಷ್ಟಿಯವರಿಗೆ ಅದು ಮುರಿದದ್ದು ಕಾಣುವುದಿಲ್ಲ. ಹಾಗೆಯೇ ಅವರ ತಲೆಗಳು ಪುಡಿಯಾದದ್ದು ಸಾಮಾನ್ಯ ದೃಷ್ಟಿಗೆ ಕಾಣುವುದಿಲ್ಲ. ಈ ವಿಚಾರವನ್ನು
ಗೀತಾ ತಾತ್ಪರ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದೇ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಇಲ್ಲಿ ವಿವೃತ್ತಿಯಲ್ಲಿ ನಿರೂಪಿಸ್ತಾ ಇದ್ದಾರೆ. ಅರ್ಜುನ್ ನೋಡ್ತಾ ಇದ್ದಾನೆ, ಎಲ್ಲ ರಾಜರುಗಳ ಸಮೂಹದೊಂದಿಗೆ ಧೃತರಾಷ್ಟ್ರನ ಮಕ್ಕಳು ಪ್ರವೇಶ ಮಾಡ್ತಾ ಇದ್ದಾರೆ. ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ನಮ್ಮವರೊಂದಿಗೆ ನಿನ್ನನ್ನು ಪ್ರವೇಶಿಸ್ತಾ ಇದ್ದಾರೆ ಅಂತ. ಅಷ್ಟು ಮಾತ್ರ ಅಲ್ಲ, ಆ ಧೃತರಾಷ್ಟ್ರನ ಮಕ್ಕಳು ಏನು ಪ್ರವೇಶ ಮಾಡ್ತಾ ಇದ್ದಾರೆ ಅವರೆಲ್ಲ ಭಗವಂತನ ಕೋರೆ ಹಲ್ಲುಗಳಿಂದ ವಿರೂಪಗಳಾದ ಭಯಂಕರವಾದ ನಿನ್ನ ಮುಖಗಳನ್ನು ವೇಗವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಕೆಲವರು ಆ ಕಾಲದಲ್ಲಿ ಸಾಯೋರಿದ್ದಾರೆ, ಅವರೆಲ್ಲ ನಿನ್ನ ಹಲ್ಲುಗಳ ಎಡೆಯಲ್ಲಿ ಸಿಕ್ಕಿಕೊಂಡವರಾಗಿ ಪುಡಿ ಪುಡಿಯಾಗಿ ಅವರು ಕಾಣಿಸ್ತಾ ಇದ್ದಾರೆ ಎಂಬುದನ್ನು ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಇದೆಲ್ಲ ಅರ್ಜುನನಿಗೆ ಮಾತ್ರ ಕಾಣುತ್ತೆ, ಉಳಿದವರಿಗೆ ಯಾಕೆ ಕಾಣೋದಿಲ್ಲ ಅಂದರೆ, ತೇಷಾಂ ದರ್ಶನಾಂತರೆ ಚೂರ್ಣಿತಮಪಿ ಶಿರಃ ಸೂಕ್ಷ್ಮದೃಷ್ಟಿಗೋಚರತ್ವಾತ್ ಮಾನುಷದೃಷ್ಟ್ಯಾ ತಥಾ ನ ದೃಶ್ಯತೆ. ಯಥಾ ಭಿನ್ನಮಪಿ ಘಟಾದಿಕಂ ಯಾವತ್ ಪೃಥಕ್ ನ ಪತತಿ ತಾವದ್ ಮಂದದೃಷ್ಟೀನಾಂ ನ ಜ್ಞಾಯತೆ. ಯಥಾ ಪುರೂರಸಃ ಜರಾಶ್ವಿಭ್ಯಾಮೇವ ದೃಷ್ಟ. ಅದು ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಸೂಕ್ಷ್ಮ ದೃಷ್ಟಿಗೆ ಕಾಣಿಸುವಂಥದ್ದು ಸ್ಥೂಲ ದೃಷ್ಟಿ ಇರತಕ್ಕಂತಹ ಮಾನವರಿಗೆ ಕಾಣಬೇಕು ಅಂತ ಇಲ್ಲ. ಈಗ ಒಂದು ಮಡಿಕೆ ತುಂಡು ತುಂಡಾಗಿದೆ, ಅದರ ಚೂರುಗಳು ಕೆಳಗೆ ಬೀಳೋ ತನಕ ಸ್ಥೂಲ ದೃಷ್ಟಿ ಇದ್ದವರಿಗೆ ಅದು ಗೊತ್ತೇ ಆಗೋದಿಲ್ಲ. ಹಾಗೆಯೇ ಸಾಮಾನ್ಯರಿಗೆ ಈ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಗೊತ್ತಾಗೋದಿಲ್ಲ. ಸೂಕ್ಷ್ಮ ದೃಷ್ಟಿ ಇದ್ದರೆ ಮಾತ್ರ ಗೋಚರವಾಗುವಂಥದ್ದು. ಅರ್ಜುನ ಏನು ನೋಡ್ತಾ ಇದ್ದಾನೆ, ಅದು ಅರ್ಜುನಂಥವರಿಗೆ ಕಾಣುತ್ತೆ, ಉಳಿದವರಿಗೆ ಅದು ಯಾವುದು ಕೂಡ ಕಾಣೋದಿಲ್ಲ. ಅಲ್ಲಿ ವಿಶ್ವರೂಪ ನೋಡಿದಾಗ ಅರ್ಜುನ ಭಯಗೊಂಡಿದ್ದಾನೆ. ಅರ್ಜುನಗಿಂತ ಕಡಿಮೆ ಯೋಗ್ಯತೆ ಉಳ್ಳವರಿದ್ದಾರೆ, ಅವರು ಸಹ ಅರ್ಜುನಂತೆ ಭಯಭೀತರಾಗಿದ್ದಾರೆ. ಹಾಗಾದರೆ ಉಳಿದವರು ಕೂಡ ವಿಶ್ವರೂಪ ದರ್ಶನ ಆಗಿದೆಯಾ? ಉಳಿದವ್ರಿಗೂ ದರ್ಶನ ಆಗತ್ತೆ ಅಂತಾದರೆ ಈ ದಿವ್ಯಚಕ್ಷು ಇಲ್ಲದೆ ಅವರು ಕಂಡ್ರ? ಹಾಗಾದರೆ ಅರ್ಜುನ ದಿವ್ಯಚಕ್ಷುಸನ್ನು ಪಡೆದಿದ್ದರಿಂದ ಪರಮಾತ್ಮ ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ ಅಂತ ಹೇಳೋದು ಹೇಗೆ ಸರಿಯಾಗತ್ತೆ ಅಂತಂದರೆ, ಅರ್ಜುನ ಅದೆಲ್ಲವನ್ನು ನೋಡಿದ್ದಾನೆ ದಿವ್ಯ ದೃಷ್ಟಿ ಇರೋದರಿಂದ. ಉಳಿದವರಿಗೆ ಆ ಒಂದು ಭೀಕರತೆ ಅನುಭವ ಮಾತ್ರ ಆಗ್ತಾ ಇದೆ. ಅರ್ಜುನ ಮಾತ್ರ ಆ ಪರಮಾತ್ಮನ ವಿಶ್ವರೂಪವನ್ನು ಕಣ್ಣಾರೆ ಕಾಣ್ತಾ ಇದ್ದಾನೆ, ಉಳಿದವರಿಗೆ ಕಾಣ್ತಾ ಇಲ್ಲ. ಏನೋ ಒಂದು ಭೀಕರವಾದ ರೂಪ ಕಾಣ್ತಾ ಇದೆ ಅಷ್ಟೇ. ಪರಮಾತ್ಮನ ಆ ವಿರಾಟ್ ರೂಪ ಉಳಿದವರಿಗೆ ಕಾಣಿಸ್ತಾ ಇಲ್ಲ. ಮತ್ತೆ ಅದು ಕಾಣೋದಿದ್ದರೆ ಎಲ್ಲರಿಗೂ ಕಾಣಬೇಕಲ್ಲ ಅಂದರೆ ಅದು ಹಾಗೆ ಆಗೋದಿಲ್ಲ. ಪರಮಾತ್ಮನ ಆಕಾರ ನಮ್ಮ ಹಾಗೆ ಇರತಕ್ಕಂತಹ ಆಕಾರ ಅಲ್ಲ. ನಮ್ಮ ಹಾಗೆ ಇರತಕ್ಕಂತಹ ಆಕಾರವಾಗಿದ್ದರೆ ಅದು ಕಾಣ್ತಿತ್ತೋ ಏನೋ. ಏಕೆಂದರೆ ನಮ್ಮ ಆಕಾರ ಇದು ಪ್ರಾಕೃತ ಶರೀರ, ಇದರಲ್ಲಿ ಶಾರೀರಿಕವಾಗಿರ್ತಕ್ಕಂತಹ ದೋಷಗಳಿವೆ. ಇದೇ ರೀತಿಯಾದ ಆಕಾರ ಪರಮಾತ್ಮನಿದೆ ಅಂತಂದರೆ ಪರಮಾತ್ಮನಿಗೆ ನಾವು ಅಂತಹ ದೋಷಗಳನ್ನು ಒಪ್ಪಬೇಕಾಗತ್ತೆ. ಆದ್ದರಿಂದ ಅವನಲ್ಲಿ ಈ ಯಾವ ವಿಕಾರ ಇಲ್ಲ. ಹಾಗಂದು ಮಾತ್ರಕ್ಕೆ ನಿರ್ವಿಕಾರ ಅಂತ ಹೇಳಕ್ಕೆ ಆಗೋದಿಲ್ಲ. ಪರಮಾತ್ಮನಿಗೆ ನಮ್ಮ ಹಾಗೆ ಕೈ, ಕಾಲು, ಮುಖ ಎಲ್ಲ ಅವಯವಗಳನ್ನು ಒಪ್ಪಿದ ಕೂಡಲೇ ನಮ್ಮಲ್ಲಿರುವ ಹಾಗೆ ಅವಯಗತವಾಗಿರತಕ್ಕಂತಹ ದೋಷಗಳು ಅವನಲ್ಲಿ ಇರಲೇಬೇಕಂತಿಲ್ಲ. ಮಣ್ಣಿನಿಂದ ತಯಾರು ಮಾಡಿರ್ತಕ್ಕಂತಹ ಮಡಿಕೆ ಏನಿದೆ, ಮಡಿಕೆಯಲ್ಲಿ ಮಣ್ಣಿನ ಅಂಶ ಇದೆ. ಆದರೆ ಆ ಮಣ್ಣಿನ ಮಡಿಕೆಯಂತೆ ಬಂಗಾರದಿಂದ ತಯಾರಿಸ್ತಕ್ಕಂತಹ
ಮಡಿಕೆ ಇದ್ದಾಗಲೂ ಕೂಡ ಆ ಬಂಗಾರದ ಕಲಶದಲ್ಲಿ ಏನು ಮಣ್ಣಿನ ಮಡಿಕೆಯ ಒಂದು ರೂಪ ಸಾಮ್ಯ ಇದ್ದರೂ ಕೂಡ ಮಣ್ಣಿನ ಕಲಶದ ದೋಷಗಳು ಬಂಗಾರದ ಕಲಶದಲ್ಲಿ ಇರಬೇಕು ಅಂತಿದೆಯಾ? ಹಾಗೇನಿಲ್ಲ. ಮತ್ತು ಅವನು ಅಚಿಂತ್ಯನಾಗಿದ್ದಾನೆ ಮತ್ತು ಅವನು ಸಾಕಾರನಾಗಿದ್ದಾನೆ. ಆ ಅಚಿಂತ್ಯವಾದ ಸಾಕಾರ ಅದನ್ನು ನಾವು ಒಪ್ಕೊಳ್ಳೇಬೇಕು. ಹಾಗಾಗಿ ನಿರಾಕಾರ ಅಂತ ಹೇಳಿಕ್ಕೆ ಬರೋದಿಲ್ಲ. ಅನೇಕ ಶ್ರುತಿ ಸ್ಮೃತಿಗಳಲ್ಲಿ ಪರಮಾತ್ಮನ ರೂಪಗಳನ್ನು ವರ್ಣಿಸ್ತಾ ಇದ್ದಾರೆ. ಅವನ ಸಾಕಾರತ್ವವನ್ನು ವೇದಗಳು ಸ್ಥಿರಪಡಿಸ್ತಾ ಇವೆ. ಹೀಗಿರುವಾಗ ನಿರಾಕಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರಮಾತ್ಮನ ರೂಪ ಅದು ನಮ್ಮ ಕಲ್ಪನೆಗೆ ಮೀರಿದ್ದು, ಕಲ್ಪನಾತೀತವಾಗಿದ್ದೇ ಹೊರತು ಅದು ನಿರಾಕಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವೆಲ್ಲ ಪರಮಾತ್ಮನ ಪ್ರತಿಬಿಂಬರಾಗಿದ್ದೇವೆ. ಬಿಂಬನಾಗಿರ್ತಕ್ಕಂಥ ಪರಮಾತ್ಮನಿಗೆ ಆಕಾರ ಇಲ್ಲ ಎಂದರೆ ಪ್ರತಿಬಿಂಬರಾಗಿರ್ತಕ್ಕಂತಹ ನಾವು ಕೂಡ ಆಕಾರ ಇಲ್ಲದೇ ಇರಬೇಕಾಗಿತ್ತು. ಪ್ರತಿಬಿಂಬ ಕಪ್ಪಾಗಿದೆ ಎಂದು ಮಾತ್ರಕ್ಕೆ ಬಿಂಬ ಪ್ರತಿಬಿಂಬದ ಹಾಗೆ ಕಪ್ಪಾಗಿರಬೇಕಂತಿಲ್ಲ. ಈಗ ನಮ್ಮ ಪ್ರತಿಬಿಂಬ ಬೀಳ್ತದೆ, ಪ್ರತಿಬಿಂಬ ನೆರಳು ಅದು ಕಪ್ಪು. ಆ ಪ್ರತಿಬಿಂಬದ ಹಾಗೆ ಬಿಂಬವು ಕೂಡ ಕಪ್ಪಾಗಬೇಕಂತಿಲ್ಲ, ಪ್ರತಿಬಿಂಬದ ರೂಪದಲ್ಲಿ ಬರಬೇಕು ಅಂತಿಲ್ಲ. ಹಾಗೆಯೇ ನಮ್ಮಲ್ಲಿ ಈ ರೀತಿಯಾದ ಬಿಂಬ ಪ್ರತಿಬಿಂಬಾವ ಇದ್ದಾಕ್ಷಣ ಪ್ರತಿಬಿಂಬದ ಹಾಗೆ ಬಿಂಬ ಇರಬೇಕು ಅಂತಿಲ್ಲ, ಪ್ರತಿಬಿಂಬ ದೋಷಗಳು ಬಿಂಬದಲ್ಲಿ ಬರಬೇಕಂತಿಲ್ಲ. ಆದ್ದರಿಂದ ಪ್ರತಿಬಿಂಬ ದೋಷ ಬಿಂಬದಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ನಿರ್ವಿಕಾರ ನಿರಾಕಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅವನ ಆಕಾರ ಅದು ಅರ್ಜುನ ಕಂಡಿದ್ದಾನೆ. ಅರ್ಜುನನಿಗೆ ಅವನ ಆಕಾರ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ಉಳಿದವರಿಗೆ ಏನೋ ಒಂದು ಭೀಕರವಾದ ಏನೋ ಒಂದು ಅಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ಮಾತ್ರಕ್ಕೆ ಭಗವಂತ ನಿರಾಕಾರ ಅಂತ ನಾವು ಅರ್ಥ ಮಾಡಲಿಕ್ಕೆ ಹೋಗಬಾರ್ದು. 11ನೇ ಅಧ್ಯಾಯಕ್ಕೆ ಇತರರು ಭಾಷೆ ಬರೆಯುವಾಗ ಅವ ನಿರ್ವಿಕಾರ ಅಂತಲೇ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಿದ್ದಾರೆ. ಅವ ನಿಜವಾಗಿಯೂ ಸಾಕಾರನಾಗಿದ್ದರೆ ಎಲ್ಲರಿಗೂ ಕಾಣಬೇಕಾಗಿತ್ತು, ಅವನಿಗೆ ಆಕಾರವೇ ಇಲ್ಲ ಅಂತ ಹಾಗೆಲ್ಲ ಉಪವಾದನೆ ಮಾಡುವಂಥದ್ದುಂಟು. ಆದರೆ ಕೃಷ್ಣನಿಗೆ ಆಕಾರ ಇದೆ. ಆ ಆಕಾರ ಉಳಿದವರಿಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಸ್ಥೂಲ ದೃಷ್ಟಿಗೆ ಅದು ಗೋಚರ ಆಗೋದಿಲ್ಲ. ಆದ್ದರಿಂದ ಈ ಉಳಿದವರಿಗೆ ಸ್ಪಷ್ಟವಾಗಿ ಕಾಣಲ್ಲ ಅಂದ ಮಾತ್ರಕ್ಕೆ ಅವನಿಗೆ ರೂಪ ಇಲ್ಲ ಅಂತ ಹೇಳಿ ಬರೋದಿಲ್ಲ. ಅವನ ಆ ರೂಪವನ್ನು ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾನೆ ಮಾತ್ರ ಅಲ್ಲ, ಆ ವಿಶ್ವರೂಪದಲ್ಲಿ ಅವನ ಮುಖದಲ್ಲಿ ಕೌರವರು, ಪಾಂಡವರು ಕರೆಯಿರ್ತಕ್ಕಂತಹ ಇನ್ನೂ ಕೆಲವರು ಅವನ ಮುಖ ಪ್ರವೇಶವನ್ನು ಮಾಡ್ತಾ ಇರೋದು ಕಾಣ್ತಾ ಇದೆ ಎಂಬುದನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹ ಅಸ್ಮದೀಯೈರಪಿ ಯೋಧಮುಖ್ಯೈಃ. ಅಮೀಹಿತ್ವಾಂ, ಈ ತ್ವಾಂ ನಿನ್ನನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಸರ್ವೇ ಏತೆ, ಇವರೆಲ್ಲ ಅಮಿ ಸರ್ವೇ ಇವರೆಲ್ಲ ಯಾರು? ಧೃತರಾಷ್ಟ್ರಸ್ಯ ಪುತ್ರಾಹ, ಈ ಧೃತರಾಷ್ಟ್ರನ ಮಕ್ಕಳು ನಿನ್ನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಯಾರೊಂದಿಗೆ? ಅವನಿಪಾಲ ಸಂಘೈಹಿ, ಇಲ್ಲಿರ್ತಕ್ಕಂತಹ ಯುದ್ಧರಂಗದಲ್ಲಿರತಕ್ಕಂತಹ ಎಲ್ಲ ರಾಜರ ಸಮೂಹಗಳೊಂದಿಗೆ ಧೃತರಾಷ್ಟ್ರ ಮಕ್ಕಳು ನಿನ್ನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭೀಷ್ಮ, ದ್ರೋಣ, ಸೂತಪುತ್ರ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಹಾಗೂ ಸೂತಪುತ್ರನಾಗಿರ್ತಕ್ಕಂತಹ ಕರ್ಣ, ಇವರೆಲ್ಲರೂ ಕೂಡ ಅಸ್ಮದೀಯೈ ಯೋಧಮುಖ್ಯೈ, ನಮ್ಮ ಕಡೆಯವರಾಗಿರ್ತಕ್ಕಂತಹ ಯೋಧ ಮುಖ್ಯರಾಗಿರ್ತಕ್ಕಂತಹ ಯೋಧರು, ಅರ್ಥಾತ್ ಯೋಧರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು.
ಅಂತಹ ಅಸ್ಮದೀಯೈ ಸಹ ನಮ್ಮವರೊಂದಿಗೆ ನಿನ್ನನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ತ್ವಾಂ ಸೂತಪುತ್ರ ಕರ್ಣ ಯೋಧಮುಖ್ಯ ಯೋಧೇಶು ಭಟೇಶು ಪ್ರಧಾನೈ ಅಸ್ಮದೀಯೈ ಸಹ. ವಿಶೇಷ ಏನಿದೆ, ಆದ್ದರಿಂದ ಒಂದೆರಡು ಪದಗಳ ಅರ್ಥವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಅಂದರೆ ತ್ವಾಂ ಅಂತ ಅರ್ಥ. ಇಲ್ಲಿ ಅಮೀಚತ್ವಾ ಧೃತರಾಷ್ಟ್ರಸ್ಯ ಪುತ್ರ ಅಂತ ಕೆಲವು ಕಡೆ ಇದೆ. ಅದರಿಂದ ಅಂದರೆ ತ್ವಾಂ ಎರಡು ರೂಪ ಇದೆ. ಅಂದರೆ ತ್ವಾಂ. ಸೂತಪುತ್ರ ಅಂದರೆ ಕರ್ಣ. ಯೋಧಮುಖ್ಯೈ ಅಂದರೆ ಯೋಧೇಶು ಮುಖ್ಯೈ ಪ್ರಧಾನೈ ಅಂತ ಅರ್ಥ. ಅಂತಹ ಅಸ್ಮದೀಯೈ ಸಹ. ವಕ್ತ್ರಾಣಿ ತೇ ತ್ವರಮಾಣಾವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾಃ ದಶನಾಂತರೇಷು ಸಂದೃಶ್ಯತೆ ಚೂರ್ಣಿತೈಃ ಉತ್ತಮಾಂಗೈಃ. ವಕ್ತ್ರಾಣಿ ತೇ ತ್ವರಮಾಣಾಃ ವಿಶಂತಿ. ಈ ಧೃತರಾಷ್ಟ್ರನ ಮಕ್ಕಳೇ ಮೊದಲಾದವರು ತ್ವರಮಾಣಾಃ ವಕ್ತ್ರಾಣಿ ವಿಶಂತಿ, ಅವರು ತ್ವರೆಯಿಂದ ನಿನ್ನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ನಿನ್ನ ಮುಖಗಳನ್ನು, ಎಂತಹ ಮುಖಗಳು? ದಂಷ್ಟ್ರಾಕರಾಲಾನಿ ಭಯಾನಕಾನಿ. ದಂಷ್ಟ್ರಾಕರಾಲಾನಿ ಕೋರೆ ಹಲ್ಲುಗಳಿಂದ ವಿರೂಪಳಾಗಿರತಕ್ಕಂತಹ, ಆದ್ದರಿಂದ ಭಯಾನಕಾನಿ ಭಯಂಕರವಾಗಿರತಕ್ಕಂತಹ ತೇ ವಕ್ತ್ರಾಣಿ ನಿನ್ನ ಮುಖಗಳನ್ನು ತ್ವರಮಾಣಾಹ ಬಹಳ ತ್ವರೆಯಿಂದ ಪ್ರವೇಶ ಮಾಡ್ತಾ ಇದ್ದಾರೆ. ಕೆಲವರು ಅಂದರೆ ಯಾರು? ಯುದ್ಧದಲ್ಲಿ ಸಾಯೋರು ಅಂತ, ಮುಂದೆ ಸಾಯಲಿಕ್ಕಿದ್ದವರು. ಅವರು ಏನಾಗ್ತಾ ಇದ್ದಾರೆ ಅಂದರೆ ಕೇಚಿದ್ ವಿಲಗ್ನಾಃ ದಶನಾಂತರೇಶು, ನಿನ್ನ ದಶನಾಂತರೇಶು ಹಲ್ಲುಗಳ ಎಡೆಗಳಲ್ಲಿ ಸಿಕ್ಕಿಕೊಂಡವರಾಗಿ ಅವರೆಲ್ಲ ಚೂರ್ಣಿತೈಃ ಉತ್ತಮಾಂಗೈಃ ವಿಲಗ್ನಾಃ ಸಂದೃಶ್ಯಂತೆ. ಚೂರ್ಣಿತೈಃ ಉತ್ತಮಾಂಗೈಃ. ಉತ್ತಮಾಂಗ ಅಂದರೆ ತಲೆ. ಉತ್ತಮಾಂಗಂ ಶಿರಶೀರ್ಷಂ ಮೂರ್ಧಾನಾಂ ಮಸ್ತಕೋಸ್ತ್ರಿಯಾಂ. ಉತ್ತಮಾಂಗ ಅಂದರೆ ತಲೆ. ಉತ್ತಮಾಂಗೈಃ ತಲೆಗಳಿಂದ. ಎಂಥ ತಲೆ ಅಂದರೆ ದಶನಾಂತರೇಶು ವಿಲಗ್ನಾಃ ಕೋರೆ ಹಲ್ಲುಗಳ ಎಡೆಯಲ್ಲಿ ಸಿಕ್ಕಿಕೊಂಡವರಾಗಿ ಅವರು ಚೂರ್ಣಿತೈಃ ಉತ್ತಮಾಂಗೈಃ ಪುಡಿಪುಡಿಯಾಗಿರತಕ್ಕಂತಹ ತಲೆಗಳಿಂದ ಕೂಡಿದವರಾಗಿ ಸಂದೃಶ್ಯಂತೆ ನನಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇದಕ್ಕೆ ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಗೀತಾವಿವೃತ್ತಿಯಲ್ಲಿ. ತೇ ಪ್ರಾಗುಕ್ತ ಧೃತರಾಷ್ಟ್ರ ಪುತ್ರಾದಯಃ ತೇ ತವ ಭಕ್ತರಾಣಿ ವಿಶಂತೀತ್ಯತ್ರ ತೇಷಾಂ ಭಗವನ್ ಮುಖಾಭಿಮುಖ ಚೇಷ್ಟಾಭಾವೇಪಿ ಭಗವಾನೇವ ಅನೇಕ ಮುಖ್ಯೈಃ ಸೇನಾದ್ವಯಸ್ಥಯೋಧಾನ್ ಗ್ರಸಿತ್ವಾ ತಿಷ್ಠತೀತ್ಯುಪಚಾರೇಣ ವಿಶಂತೀತ್ಯುಕ್ತಿಃ ಜ್ಞೇಯಾ. ಏವಂ ಅಗ್ರೇಪಿ ತೇ ವಕ್ತರಾಣಿ ತೇ ಅವರು. ಯಾರು ಅವರು ಅಂದರೆ ಹಿಂದೆ ಹೇಳ್ತಕ್ಕಂತಹ ಧೃತರಾಷ್ಟ್ರ ಪುತ್ರಾದಯ ಧೃತರಾಷ್ಟ್ರನ ಮಕ್ಕಳೇ ಮೊದಲಾದವರು. ತೇ ಅಂದರೆ ತವ ನಿನ್ನ, ವಕ್ತರಾಣಿ ವಿಶಂತಿ ಮುಖಗಳನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಎಂಬಲ್ಲಿ ತೇಷಾಂ ಭಗವನ್ಮುಖಾಭಿಮುಖ ಚೇಷ್ಟಾಭಾವೇಪಿ. ಅದು ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ? ಕೃಷ್ಣ ವಿಶ್ವರೂಪ ತೋರಿಸಿದ ಅರ್ಜುನನಿಗೆ. ಹಾಗಾಗಿ ಉಳಿದವರು ಕೃಷ್ಣನಿಗೆ ಅಭಿಮುಖವಾಗಿ ಇಲ್ಲ. ಭಗವನ್ಮುಖಾಭಿಮುಖ ಚೇಷ್ಟಾಭಾವೇಪಿ ಭಗವಂತನ ಕಡೆಗೆ ಅವರು ಅಭಿಮುಖವಾಗಿ ಹೋಗದೇ ಇದ್ದರೂ ಕೂಡ ಭಗವಂತನೇ ಆ ಅನೇಕ ಮುಖಗಳಿಂದ ಎರಡೂ ಸೇನೆಗಳಿರ್ತಕ್ಕಂತಹ ಯೋಧರನ್ನು ನುಂಗಿ ನಿಂತಿದ್ದಾನೆ ಅಂತ ಅರ್ಥ. ಅಭಿಮುಖವಾಗಿದ್ದರೆ ಅಲ್ಲವೋ ಇವು ಪ್ರವೇಶ ಮಾಡೋದು, ಅಭಿಮುಖವಾಗಿಲ್ವಲ್ಲ. ಯಾಕೆಂದರೆ ಕೃಷ್ಣ ನೋಡ್ತಾ ಇರೋದು ಅರ್ಜುನನನ್ನು, ಕೃಷ್ಣ ತನ್ನ ರೂಪ ತೋರಿಸಿದ್ದು ಅರ್ಜುನನಿಗೆ, ಅವರೆಲ್ಲ ಆ ಕಡೆ ಇದ್ದಾರೆ. ಹೀಗೆ ಅಭಿಮುಖವಾಗಿ ಹೋಗದೇ ಇದ್ದರೂ ಕೂಡ ಪರಮಾತ್ಮನೇ ತನ್ನ ಅನೇಕ ಮುಖಗಳಿಂದ ಎರಡೂ ಸೇನೆಯಲ್ಲಿರತಕ್ಕಂತಹ ಯೋಧರನ್ನು ನುಂಗಿ ನಿಂತ್ಕೊಂಡಿದ್ದಾನೆ ಅಂತ ಅದರ ಅರ್ಥ. ಪ್ರವೇಶಿಸ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಹಾಗೆ,
ಪರಮಾತ್ಮನೇ ಅವರನ್ನು ನುಂಗ್ತಾ ಇದ್ದಾನೆ ಅಂತ. ಔಪಚಾರಿಕವಾಗಿ ಅವರೇ ಪ್ರವೇಶಿಸ್ತಾ ಇದ್ದಾರೆ ಅಂತ ಹೇಳುವುದಷ್ಟೇ. ಆದರೆ ಪರಮಾತ್ಮನ ಮುಖದಲ್ಲಿ ಪ್ರವೇಶಿಸುವ ಶಕ್ತಿ ಅವರಿಗೆ ಎಲ್ಲಿದೆ? ಪರಮಾತ್ಮನೇ ತನ್ನ ಅನೇಕ ಮುಖಗಳಿಂದ ಅವರನ್ನು ನುಂಗ್ತಾ ಇದ್ದಾನೆ ಅಂತ ಅರ್ಥ. ಭಗವನ್ಮುಖಾಭಿಮುಖ ಚೇಷ್ಟಾಭಾವೇಪಿ, ಭಗವಂತನಿಗೂ ಅವರಿಗೂ ಮುಖಾಮುಖವಾಗಿ ಇಲ್ಲದೇ ಇದ್ದರೂ ಕೂಡ ಭಗವನ್ಮುಖಾಭಿಮುಖ, ಭಗವಂತನ ಮುಖಕ್ಕೆ ಅಭಿಮುಖವಾಗಿರತಕ್ಕಂತಹ ಚೇಷ್ಟೆ ಅವರಲ್ಲಿ ಇಲ್ಲದೇ ಇದ್ದರೂ ಕೂಡ ಭಗವಾನೇವ ಶ್ರೀಕೃಷ್ಣನೇ ಅನೇಕ ಮುಖೈ, ತನ್ನ ಅನೇಕ ಮುಖಗಳಿಂದ ಸೇನಾದ್ವಯಸ್ಥ ಯೋಧಾನ್, ಎರಡೂ ಸೈನ್ಯಗಳಿರತಕ್ಕಂತಹ ಯೋಧರುಗಳನ್ನು ಗ್ರಸಿತ್ವ ತಿಷ್ಠತಿ, ಅವರನ್ನು ನುಂಗಿ ನಿಂತ್ಕೊಂಡಿದ್ದಾನೆ. ಔಪಚಾರಿಕವಾಗಿ ವಿಶಂತೀತ್ಯುಕ್ತಿ ಜ್ಞೇಯ. ಅವರು ಪ್ರವೇಶ ಮಾಡಿದ್ದಾರೆಂದರೆ ಅವರಿಗೆ ಪ್ರವೇಶ ಶಕ್ತಿ ಎಲ್ಲಿದೆ? ಪ್ರವೇಶ ಮಾಡ್ತಾ ಇದ್ದಾರೆಂದರೆ ಅದು ಔಪಚಾರಿಕವಾದ ಪ್ರಯೋಗ. ಅದರ ಅರ್ಥ ಏನು ಅಂದರೆ ಪರಮಾತ್ಮನೇ ನಾನಾ ಮುಖಗಳಿಂದ ಅವರನ್ನು ನುಂಗ್ತಾ ಇದ್ದಾನೆ ಅಂತ ಅರ್ಥ. ಏವಂ ಅಗ್ರೇಪಿ, ಹೀಗೆ ಯಾರು ಅವನ ಮುಖವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಬಂದಾಗಲೂ ಈ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು ಹೊರತು ಇವರೇ ಹೋಗಿ ಅವರ ಮುಖದಲ್ಲಿ ಪ್ರವೇಶ ಮಾಡಿದರು ಅಂತ ಅರ್ಥ ಅಲ್ಲ. ಅದರರ್ಥ ಔಪಚಾರಿಕವಾಗಿ ಅದು ಹೇಳಿದ್ದು, ಔಪಚಾರಿಕವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಮುಂದೆ ಇಂಥದ್ದೇ ಬರ್ತದೆ, ಅಲ್ಲೆಲ್ಲ ಹೀಗೆ ಅರ್ಥೈಸ್ಕೊಳ್ಬೇಕು ಅಂತ ಅದರ ಅಭಿಪ್ರಾಯ. ಕೇಚಿತ್ ತಸ್ಮಿನ್ ಮುಹೂರ್ತೇವ ಮರಿಷ್ಯಮಾಣಾಹ, ಕೆಲವರು ಇನ್ನೇನು ಒಂದು ಮುಹೂರ್ತದಲ್ಲಿ ಸಾಯುವರು. ಯುದ್ಧ ಆರಂಭ ಆದಮೇಲೆ ಕೆಲವರು ಸಾಯುವರು. ಹಾಗಾಗಿ ಕೆಲವರು ಅವನ ಮುಖದಲ್ಲಿ ಇದ್ದುಕೊಂಡು ಸಾಯ್ತಾ ಇದ್ದಾರೆ. ಕೆಲವರ ತಲೆಗಳು ಪುಡಿ ಪುಡಿ ಆಗ್ತಾ ಇವೆ. ಪರಮಾತ್ಮ ಅವರನ್ನು ನುಂಗಿದ್ದಾನೆ, ಅವನ ಬಾಯಿಯ ಹಲ್ಲುಗಳ ಮಧ್ಯೆ ಸಿಗಾಕೊಂಡಿರತಕ್ಕಂತಹ ಅವರೆಲ್ಲ ಪುಡಿ ಪುಡಿ ಆಗ್ತಾ ಇದ್ದಾರೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ಕೇಚಿತ್ ದಶನಾಂತರೇಶು ವಿಲಗ್ನಾಹ, ಆ ಕೋರೆ ಹಲ್ಲುಗಳ ಮಧ್ಯದಲ್ಲಿ ಸಿಲಿಕೊಂಡವರಾಗಿ ಚೂರ್ಣಿತೈ ಶತಶಃ ರೇಖೋಪೇತ ಶೀರ್ಣ ಘಟವತ್ ಶತಶಃ ಸೂಕ್ಷ್ಮರೇಖೋಪೇತದಯ ಭಿನ್ನೈ ಉತ್ತಮಾಂಗೈ. ಚೂರ್ಣಿತವಾಗಿರತಕ್ಕಂತಹ ಸೂಕ್ಷ್ಮವಾಗಿರತಕ್ಕಂತಹ ಪುಡಿಗಳಿಂದ, ಸೂಕ್ಷ್ಮವಾಗಿರತಕ್ಕಂತಹ ಅವಯವಗಳಿಂದ ಕೂಡಿರುವ ಆ ಪುಡಿಯಾದ ಘಟದಂತೆ ಇವರೂ ಸಹ ಸೂಕ್ಷ್ಮರೇಖೋಪೇತತೆಯ, ಅವನ ಹಲ್ಲುಗಳ ಮಧ್ಯದಲ್ಲಿ ಸಿಲುಕೊಂಡವರಾಗಿ ಪುಡಿಯಾಗಿದ್ದಾರೆ. ಅಂತಹ ಪುಡಿಯಾಗಿರತಕ್ಕಂತಹ ತಲೆಗಳಿಂದ ಉಪಲಕ್ಷಿತಾ ಕೂಡಿದವರಾಗಿ ಲಕ್ಷಿತಾ ಸಂತಹ ದೃಶ್ಯಂತೇಮಯ, ಅಂಥವರು ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಅಂತ ಅದರ ಅಭಿಪ್ರಾಯ. ಮಂದದೃಷ್ಟಿಯವರಿಗೆ ಕಾಣಿಸುವುದಿಲ್ಲ. ನಾವು ನೋಡತಕ್ಕಂತಹ ವಿಶ್ವರೂಪ ದರ್ಶನದ ಒಂದು ಚಿತ್ರ ಇದೆಯಲ್ಲ, ಅದರಲ್ಲೆಲ್ಲ ಇದೆಲ್ಲ ಕಾಣುವುದಿಲ್ಲ. ಯಾಕೆ? ನಾವೆಲ್ಲ ಮಂದದೃಷ್ಟಿಯವರು. ದಿವ್ಯ ದೃಷ್ಟಿ ಇದ್ದರೆ ಮಾತ್ರ ಅದು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಏನು ಅರ್ಜುನ ಹೇಳ್ತಾ ಇದ್ದಾನೆ ಅದೇನೋ ನಮಗೆ ಕಾಣಿಸ್ತಾ ಇಲ್ಲಲ್ವಾ? ನಾವು ನೋಡ್ತಕ್ಕಂಥ ಪರಮಾತ್ಮ ವಿಶ್ವರೂಪ ದರ್ಶನದ ಫೋಟೋ ಇದೆಯಲ್ಲ, ಅದರಲ್ಲಿ ಇದೆಲ್ಲ ಕಾಣಿಸ್ತಾ ಇಲ್ಲಲ್ಲ ಅಂದರೆ ನಮಗೆ ಕಾಣಿಸೋದಿಲ್ಲ. ಯಾಕೆಂದರೆ ಅದು ದಿವ್ಯ ದೃಷ್ಟಿ ಇದ್ದವರಿಗೆ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಇತರರಿಗೆ ಅದು ಕಾಣಿಸದಿದ್ದರೂ ಕೂಡ ಅರ್ಜುನನಿಗೆ ದಿವ್ಯ ದೃಷ್ಟಿ ಇರೋದರಿಂದ ಅವನಿಗೆ ಹಾಗೆ ಕಾಣಿಸುವಂಥದ್ದು ಸರಿಯಾಗಿದೆ ಅಂತ ತಿಳ್ಕೊಳ್ಬೇಕು. ಹೇಗೆ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಏನು ಉದಾಹರಣೆ ಅಂದರೆ, ಈ ಪುರೂರವ ರಾಜ, ಇದು ಮೋಕ್ಷ ಧರ್ಮದಲ್ಲಿ ಬರ್ತದೆ, ವಿಷ್ಣು ಧರ್ಮದಲ್ಲಿ ಬರ್ತದೆ. ವ್ಯಕ್ತಮೇತತ್ ಯಾವುದು? ಯಥಾ ಅನ್ಯೈ ಅದೃಶ್ಯಸ್ಯಾಪಿ, ಇತರರಿಂದ ನೋಡಲ್ಪಡದೇ ಇದ್ದರೂ ಅರ್ಜುನದಿಂದ ಮಾತ್ರ ನೋಡಲ್ಪಡ್ತಾ ಇದೆ. ಇದಕ್ಕೆ ಎರಡು ಉದಾಹರಣೆ ಕೊಟ್ಟರು ಆಚಾರ್ಯರು. ಈ ಪುಡಿಯಾಗಿರತಕ್ಕಂತಹ ಘಟ ಅದು ಮುರಿದೋಗಿದ್ರೂ ಕೂಡ ಅದರ ಚೂರುಗಳು ಸೂಕ್ಷ್ಮ ದೃಷ್ಟಿಯವರಿಗೆ ಕಾಣುತ್ತೆ ಹೊರತು ಸ್ಥೂಲ ದೃಷ್ಟಿಯವರಿಗೆ ಕಾಣುವುದಿಲ್ಲ. ಹೇಗೋ ಹಾಗೆಯೇ ಮಂದಮತಿಗಳಾಗಿರ್ತಕ್ಕಂತಹ ಮಾನವರಿಗೆ, ಸ್ಥೂಲ ದೃಷ್ಟಿ ಇರೋರಿಗೆ ಇದೆಲ್ಲ ಕಾಣಿಸದೇ ಇದ್ದರೂ ಕೂಡ ಅರ್ಜುನನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದರಿಂದಾಗಿ ಅವನಿಗೆ ಅದು ಕಂಡದ್ದು ಯುಕ್ತವೇ ಆಗಿದೆ ಅನ್ನೋದಕ್ಕೆ
ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಥಾ ಅನ್ಯೈಃ ಅದೃಶ್ಯಸ್ಯಾಪಿ ಪುರೂರವಸಃ ಜರಾಶ್ವಿಭ್ಯಾಂ ದೃಷ್ಟ ತಥಾ ಇತಿ ವ್ಯಕ್ತಮೇತತ್ ವಿಷ್ಣುಧರ್ಮೇ 19ನೇ ಅಧ್ಯಾಯೇ. ವಿಷ್ಣು ಧರ್ಮದಲ್ಲಿ 19ನೇ ಅಧ್ಯಾಯದಲ್ಲಿ ಈ ವಿಚಾರ ಬಂದಿದೆ. ಅದರ ಒಂದು ಉದಾಹರಣೆಯೊಂದಿಗೆ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಕಾಣಿಸ್ಬೇಕಂತಿಲ್ಲ. ಅರ್ಜುನನಿಗೆ ಕಂಡಿದ್ದು ಹೌದು, ಉಳಿದವರಿಗೆ ಕಾಣಿಸ್ಬೇಕಂತಿಲ್ಲ. ಹೇಗೆ ಅಂತ ಅದಕ್ಕೊಂದು ಉದಾಹರಣೆ. ಪುರೂರವಸಃ ಯಥಾ ಅನ್ಯೈಃ ಅದೃಶ್ಯಸ್ಯಾಪಿ, ಇತರರಿಗೆ ಕಾಣಲ್ಪಡದೇ ಇದ್ದರೂ ಕೂಡ ಆ ಪುರೂರವನ ವೃದ್ಧಾಪ್ಯ ಇತರರಿಗೆ ಕಾಣದೇ ಇದ್ದರೂ ಕೂಡ ಅಶ್ವಿನಿ ದೇವತೆಗೆ ಹೇಗೆ ಕಂಡಿತೋ ಹಾಗೆ ಅಂತ. ಪುರೂರವಸ್ ವೃದ್ಧನಾಗಿದ್ದಾನೆ, ಅವನ ವೃದ್ಧಾಪ್ಯ ಅದು ಕಾಣಿಸ್ತಾ ಇಲ್ಲ. ಯಾಕೆ ಅಂದರೆ ಅವನು ಚೆನ್ನಾಗಿ ಅಲಂಕಾರ ಮಾಡಿಕೊಳ್ತಾನೆ, ಪ್ರತಿನಿತ್ಯ ಅಭ್ಯಂಜನ ಸ್ನಾನ ಮಾಡ್ತಾನೆ, ಚೆನ್ನಾಗಿ ಅಲಂಕರಿಸ್ಕೊಳ್ತಾನೆ, ಚಂದ ಕಾಣ್ತಾನೆ. ಹಾಗಾಗಿ ಅವನ ವೃದ್ಧಾಪ್ಯ ಯಾರಿಗೂ ಕಾಣುವುದಿಲ್ಲ. ಆದರೆ ಅಶ್ವಿನಿ ದೇವತೆಗಳಿಗೆ ಅದು ಕಾಣುತ್ತೆ. ಅಶ್ವಿನಿ ದೇವತೆಗಳು ವೈದ್ಯರಲ್ಲ, ಅವ್ರಿಗೆ ಕಾಣಲೇಬೇಕು. ನಮಗೆ ಗೊತ್ತಾಗ್ತದೆ, ವೈದ್ಯರಿಗೆ ಗೊತ್ತಾಗ್ತದೆ. ಆ ಅಶ್ವಿನಿ ದೇವತೆಗಳಿಗೆ ಪುರೂರವನ ರೂಪವನ್ನು ನೋಡಲಿಕ್ಕಾಗತ್ತೆ. ಅವ ಏನು ವೃದ್ಧನಾಗಿದ್ದಾನೆ. ಬೇರೆಯವರಿಗೆ ಕಾಣಲ್ಪಡದೇ ಇರತಕ್ಕಂತಹ ಪುರೂರವನ ವೃದ್ಧಾಪ್ಯ ಹೇಗೆ ಅಶ್ವಿನಿ ದೇವತೆಗಳಿಂದ ಕಾಣಲ್ಪಟ್ಟಿತ್ತೋ ಹಾಗೆಯೇ ಇತರರಿಗೆ ಕಾಣದೇ ಇದ್ದಂತಹ ರೂಪ ಅರ್ಜುನನಿಗೆ ಕಂಡಿತು ಅಂತ ಉದಾಹರಣೆಯೊಂದಿಗೆ ಹೇಳ್ತಾ ಇರೋದು. ಏನು ಅದು ಆ ವಿಷಯ, ಆ ಕಥೆ ಏನು, ಅದನ್ನು ಇಲ್ಲಿ ವಿವೃತಿಯಲ್ಲಿ ನಿರೂಪಿಸ್ತಾ ಇದ್ದಾರೆ. ಪುರೂರವಸಃ ರೂಪಂ ದೃಷ್ಟುಂ ಆಗತೌ ಅಶ್ವಿನೌ. ಪ್ರತಿ ಪುರೂರವ ರಾಜ ತೈಲಾಭ್ಯಕ್ತಃ ಸನ್ ಸ್ನಾತಃ ಭೂಷಣಿತಃ ಸನ್ ಆಗಮಿಷ್ಯಾಮಿ ತದಾ ಮದ್ರೂಪಂ ದ್ರಷ್ಟವ್ಯಂ ಇತ್ಯುಕ್ತೆ ಅಪ್ರಾಸಾಯತಮೇವ ಆಶುಭವಂತಂ ವಸುಧಾಧಿಪ ಪಶ್ಯಾಮೋ ಭೂಷಿತಂ ತ್ವಾಂ ವೈ ವಸ್ತ್ರಾಲಂಕರಣಾನ್ವಿತಂ ಇತಿ ಅಶ್ವಿಭ್ಯಾಂ ಮುಕ್ತೆ ತೂಷ್ಣೀಂ ಬಹಿರ್ಗತಸ್ಯ ರಾಜ್ಞಃ ಸಾಂಗೋಪಾಂಗಾದಿಕಂ ಸರ್ವಂ ಸಮಪಶ್ಯತಾಂ. ಏನಂದರೆ ಇದು ವಿಷ್ಣು ಧರ್ಮದಲ್ಲಿ ಬಂದಿರುವಂಥದ್ದು. ಪುರೂರವನ್ನು ನೋಡಲಿಕ್ಕೆ ಅಶ್ವಿನಿ ದೇವತೆಗಳು ಬರ್ತಾರೆ. ಅಶ್ವಿನಿ ದೇವತೆಗಳು ಬಂದಾಗ ರಾಜ ನಾನು ತೈಲಾಭ್ಯಂಜನ ಮಾಡಿ ಸ್ನಾನ ಮಾಡಿ ಒಡವೆಗಳಿಂದ ಅಲಂಕೃತನಾಗಿ ಬರ್ತೇನೆ ಅಂತ ಹೇಳ್ತಾನೆ. ಆಗ ನೀವು ನನ್ನ ರೂಪವನ್ನು ನೋಡಬೇಕು ಅಂತ ರಾಜ ಹೇಳಿದಾಗ ಅಶ್ವಿನಿ ದೇವತೆ ಹೇಳ್ತಾರೆ, ನೀನು ಯಾವುದೇ ವಸ್ತ್ರಾಲಂಕಾರಗಳಿಂದ ಭೂಷಿತನಾಗಿರುವುದನ್ನು, ನೀನು ಯಾವುದೇ ಅಲಂಕಾರವನ್ನು ಮಾಡಿಕೊಂಡಿಲ್ಲದಿದ್ದರೂ ಶೀಘ್ರವೇ ನಿಮ್ಮನ್ನು ನೋಡ್ತೇವೆ ಅಂತ ಹೇಳ್ತಾರೆ. ಆಗಲೇ ಹೊರಗೆ ಬಂದಿರತಕ್ಕಂತಹ ರಾಜನ ಎಲ್ಲ ಅಂಗಾಂಗಗಳಿಂದ ಕೂಡಿರತಕ್ಕಂಥ ಉಪಾಂಗಗಳನ್ನು ನೋಡ್ತಾರೆ. ಅವನ ಉಪಾಂಗಗಳು, ತಲೆ, ಹಣೆ, ಅವನ ಬಾಹುಗಳು, ಮುಖ, ಕಣ್ಣು ಎಲ್ಲವನ್ನು ಬೇಗ ಬೇಗ ನೋಡಿ ಆ ರಾಜನಿಗೆ ಹೇಳ್ತಾರೆ, ಪುರೂರವನಿಗೆ ಅರಮನೆಗೆ ಹೋಗಿ ಸ್ನಾನ ಮಾಡು, ಯೋಗ್ಯವಾಗಿರ್ತಕ್ಕಂತಹ ಒಡವೆಗಳನ್ನು ಸಿಂಗರಿಸಿಕೊಂಡು ಅಲಂಕೃತನಾಗಿ ನಿನ್ನನ್ನು ಮತ್ತೆ ನೋಡ್ತೇವೆ ಅಂತ ಹೇಳಿದಾಗ ರಾಜ ಮನೆಗೆ ಹೋಗ್ತಾನೆ. ಸ್ನಾನ ಮಾಡಿ ಗಂಧಾದಿ ಲೇಪಗಳನ್ನು ಮಾಡಿಕೊಡ್ತಾನೆ. ಚೆನ್ನಾಗಿ ವಸ್ತ್ರಾಲಂಕಾರಗಳಿಂದ ಭೂಷಿತನಾಗ್ತಾನೆ. ಚೆನ್ನಾಗಿ ತನ್ನನ್ನು ಸಿಂಗರಿಸಿಕೊಂಡು ಅಶ್ವಿನಿ ದೇವತೆಯ ಸಮೀಪಕ್ಕೆ ಬರ್ತಾನೆ. ಬಂದಾಗ ಅವನ ರೂಪವನ್ನು ನೋಡಿ ನಕ್ಕು ಬಿಡ್ತಾರೆ ಅವರು. ಯಾಕೆ ನಗ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಹೇ ರಾಜ, ನಮ್ಮ ನಗುವಿಗೆ ಕಾರಣ ಇದೆ ಕೇಳು. ಈಗಾಗಲೇ ನಿನ್ನನ್ನು ನಾವು ಈಗ ಮೊದಲು ನೋಡಿದ್ದೀವಲ್ಲ, ನೋಡಿದ ಕಾಲದಿಂದ ಈವರೆಗೆ ಅನೇಕ ಕ್ಷಣಗಳು ಕಳೆದಿವೆ.
ಅಷ್ಟು ಸಮಯದಲ್ಲಿ ಹಿಂದೆ ನಿನ್ನ ಸೌಂದರ್ಯ ಹೇಗೆ ಇತ್ತೋ ಈಗ ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟರೂ ಕೂಡ ಆ ಒಂದು ಸೌಂದರ್ಯ ಹಾಗೆ ಇಲ್ಲ. ನಮ್ಮ ದಿವ್ಯ ದೃಷ್ಟಿಯಿಂದ ಈ ಕಾಲದಲ್ಲಿರ್ತಕ್ಕಂತಹ ಶರೀರದಲ್ಲಿ ಏನು ನಿನ್ನ ಆ ಕಾಲದ ಶರೀರ ಅದು ಆಗ ಇದ್ದಾಗ ಇಲ್ಲ, ಆಗಿರೋಂಥದ್ದು ಕೆಲವೇ ಕ್ಷಣಗಳಾಗಿದ್ದರೂ ಕೂಡ ಆ ಕ್ಷಣಗಳಲ್ಲಿಯೂ ಕೂಡ ನಮ್ಮ ಶರೀರದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ನಮ್ಮ ಶಾರೀರಿಕ ಉಪಚಯ ಅಪಚಯ ನಡೀತಾನೇ ಇರ್ತದೆ. ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಯುವಕರಂತೆ ಕಾಣಲಿಕ್ಕೆ ಪ್ರಯತ್ನ ಮಾಡ್ತೇವೆ, ನಮ್ಮ ವೃದ್ಧಾಪ್ಯವನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ನೀನು ಈ ತರಹ ಅಲಂಕಾರ ಮಾಡಿಕೊಂಡು ಬಂದಿದ್ದರೂ ಕೂಡ ನಮ್ಮ ದಿವ್ಯ ದೃಷ್ಟಿಯಿಂದ ಈಗ ಕಾಣ್ತಾ ಇರತಕ್ಕಂತಹ ಶರೀರದಲ್ಲಿ ಈ ಕುಗ್ಗುವಿಕೆ ಅದು ನಮಗೆ ಕಾಣ್ತಾ ಇದೆ, ನಿನಗೆ ಕಾಣೋದಿಲ್ಲ. ಆ ದಿವ್ಯ ದೃಷ್ಟಿಯಿಂದ ಆ ಸೂಕ್ಷ್ಮವಾಗಿರುವಂಥದ್ದು ನನಗೆ ಕಾಣುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ. ಪ್ರತಿ ಕ್ಷಣವೂ ನಮ್ಮ ದೇಹದಲ್ಲಿ ಈ ಚಯಾಪಚಯಗಳು ಆಗ್ತಾ ಇರ್ತದೆ. ಅದು ದಿವ್ಯ ದೃಷ್ಟಿ ಇದ್ದವರಿಗೆ ಮಾತ್ರ ಗೊತ್ತಾಗುವಂಥದ್ದು. ತುಂಬ ಸಮಯಗಳ ನಂತರ ಭೇಟಿಯಾದಾಗ ನಾವು ಹೇಳ್ತೇವೆ, ಅಯ್ಯೋ ಎಷ್ಟು ಹೊರಗಿದ್ದಿಲ್ಲ ಅಂತ ಹೇಳ್ತೇವೆ. ಅದು ಅಷ್ಟು ಕಾಲಗಳ ವ್ಯವಧಾನದಲ್ಲಿ ನಮಗೆ ಅನಿಸೋದು. ಆದರೆ ಆ ರೀತಿಯ ಕುಗ್ಗುವಿಕೆ ಪ್ರತಿ ಕ್ಷಣದಲ್ಲಿ ಆಗ್ತಾ ಇರ್ತದೆ, ಅದು ನಮಗೆ ಕಾಣುವುದಿಲ್ಲ, ನೋಡೋರಿಗೆ ಗೊತ್ತಾಗುವುದಿಲ್ಲ. ದಿವ್ಯದೃಷ್ಟಿ ಇದ್ದವರಿಗೆ ಅದು ಕಾಣುತ್ತೆ. ಅದರಂತೆ ದಿವ್ಯದೃಷ್ಟಿ ಇದ್ದಂತಹ ಅರ್ಜುನನಿಗೆ ಪ್ರತಿಯೊಂದು ಕಾಣ್ತಾ ಇದೆ. ದಿವ್ಯದೃಷ್ಟಿ ಇಲ್ಲದೆ ಇರತಕ್ಕಂತಹ ಸ್ಥೂಲ ದೃಷ್ಟಿ ಇರತಕ್ಕಂಥವರಿಗೆ ಅದ್ಯಾವುದೂ ಕಾಣಿಸ್ತಾ ಇಲ್ಲ. ಅವ್ರಿಗೇನೋ ಒಂದು ಅಸ್ಪಷ್ಟವಾಗಿ ಭಯವನ್ನು ಹುಟ್ಟಿಸ್ತಕ್ಕಂತಹ ಅಸ್ಪಷ್ಟವಾಗಿರ್ತಕ್ಕಂಥ ಏನೋ ಒಂದು ರೂಪ ಕಾಣಿಸ್ತಾ ಇದೆ. ಅದನ್ನು ಈ ಒಂದು ಉದಾಹರಣೆಯೊಂದಿಗೆ ಇಲ್ಲಿ ಗೀತಾ ತಾತ್ಪರ್ಯದಲ್ಲಿ ಈ ವಿಚಾರವನ್ನು ನಿರೂಪಣೆ ಮಾಡಿದ್ದಾರೆ. ಅದನ್ನು ರಾಯರಲ್ಲಿ ಸಂಗ್ರಹಿಸಿದ್ದಾರೆ. ಯಥಾ ಅಣ್ಣೈಹಿ ಅದೃಷ್ಟಸ್ಯಾಪಿ, ಇತರರಿಗೆ ಕಾಣದೇ ಇರತಕ್ಕಂತಹ ಪುರೂರವಸಹ ಜರ, ಪುರೂರವನ ವೃದ್ಧಾಪ್ಯವು ಅಶ್ವಿನಿ ದೇವತೆಗಳಿಂದ ದೃಷ್ಟ ನೋಡಲ್ಪಟ್ಟಿದ್ದು. ತಥಾ ಹಾಗೆ ವ್ಯಕ್ತಮೇತದ್ ವಿಷ್ಣು ಧರ್ಮೇ, ಇದು ವಿಷ್ಣು ಧರ್ಮದಲ್ಲಿ ಸ್ಪಷ್ಟವಾಗಿದೆ. ವಿಷ್ಣು ಧರ್ಮದ 19ನೇ ಅಧ್ಯಾಯದಲ್ಲಿ ಇದು ಬರುವಂಥದ್ದು. ತಥಾಹಿ ಹೇಗೆಂದರೆ ಪುರೂರವಸಹ ರೂಪಂ ದೃಷ್ಟುಂ ಆಗತವು, ಪುರೂರವನ ರೂಪವನ್ನು ನೋಡಲಿಕ್ಕೆ ಬಂದಿರತಕ್ಕಂತಹ ಅಶ್ವಿನಿ ದೇವತೆಗಳ ಕುರಿತು ರಾಜ ಹೇಳ್ತಾನೆ. ಪುರೂರವ ರಾಜ ಏನು ಹೇಳ್ತಾನೆ? ತೈಲಾಭ್ಯಕ್ತಃ ಸನ್ ಸ್ನಾತಃ ಭೂಷಣಿತಃ ಸನ್ ಆಗಮಿಷ್ಯಾಮಿ ತದಾ ಮದ್ರೂಪಂ ದ್ರಷ್ಟವ್ಯಂ. ನಾನು ತೈಲಾಭ್ಯಂಜನ ಮಾಡಿಕೊಂಡು ಸ್ನಾನ ಮಾಡಿ ಎಲ್ಲ ಅಲಂಕಾರಗಳಿಂದ ಯುಕ್ತನಾಗಿ ಬರ್ತೀನಿ, ಆಗ ನನ್ನ ರೂಪವನ್ನು ನೋಡಿ ಅಂತ ಹೇಳಿದಾಗ, ಅಪ್ರಸಾದಿತಮೇವ ಆಶುಭವಂತಂ ವಸುಧಾಧಿಪ ಪಶ್ಯಾವೋ ಭೂಷಿತಂ ತ್ವಾಂ ವೈ ವಸ್ತ್ರಾಲಂಕರಣಾನ್ವಿತಂ ಅಂತ ಅಶ್ವಿನಿ ದೇವತೆಗಳು ಹೇಳ್ತಾರೆ. ಏನು ಹೇಳ್ತಾರೆ? ಅಪ್ರಸಾದಿತಮೇವ, ನಿನ್ನನ್ನು ಹೇ ವಸುಧಾಧಿಪ, ಹೇ ರಾಜನೇ, ಭವಂತಂ ನಿನ್ನನ್ನು ಆಶು ಕೂಡಲೇ ಅಪ್ರಸಾದಿತಮೇವ, ಅಲಂಕಾರ ಮಾಡಿಕೊಳ್ಳದೇ ಇರತಕ್ಕಂತಹ ನಿನ್ನನ್ನು ಕೂಡಲೇ ನಾವು ನೋಡಬೇಕು, ಅದಕ್ಕೋಸ್ಕರ ಬಂದಿದ್ದೇವೆ. ಆಮೇಲೆ ನೀನು ಭೂಷಿತನಾದ ಮೇಲೆ, ವಸ್ತ್ರಾಲಂಕಾರದಿಂದ ಅನ್ವಿತನಾದ ಮೇಲೆ ಮತ್ತೆ ನಿನ್ನನ್ನು ನಾವು ನೋಡ್ತೇವೆ ಅಂತ ಹೇಳಿದಾಗ ರಾಜ ಬರ್ತಾನೆ. ತೂಷ್ಣೀಂ ಬಹಿರ್ಗತಸ್ಯ, ಮಾತಾಡದೆ ಹೊರಗೆ ಬಂದಿರತಕ್ಕಂತಹ ರಾಜನ ಸರ್ವಾಂಗವನ್ನು ನೋಡ್ತಾರೆ. ಸಾಂಗೋಪಾಂಗಾದಿಕಂ ಸರ್ವಂ ಸಮಪಶ್ಯತಾಂ, ಅವನ ಅಂಗೋಪಾಂಗಗಳನ್ನೆಲ್ಲ ನೋಡ್ತಾರೆ. ನೋಡಿ ಹೇಳ್ತಾರೆ, ಶಿರೋಲಲಾಟ ಬಾಹ್ವಾಸ್ಯ ನಯನಾದಿ ವಿಲೋಕರಂ ಕೃತ್ವಾಚಿರಂ ಮಹೀಪಾಲಂ ಊಚತುಹೂತೌ ಅರಿಂದಮೌ. ನಿನ್ನ ತಲೆ, ನಿನ್ನ ಹಣೆ, ನಿನ್ನ ಬಾಹುಗಳು, ನಿನ್ನ ಮುಖ, ಕಣ್ಣು ಇತ್ಯಾದಿಗಳನ್ನು ನಾವು ಬೇಗನೆ ನೋಡಿ ರಾಜನು ಹೇಳ್ತಾರೆ, ಹೇ ರಾಜ, ನೀನು ಅರಮನೆಗೆ ಪ್ರವೇಶ ಮಾಡು,
ಸ್ನಾನ ಮಾಡಿ ಅಲಂಕರಿಸಿಕೊಂಡು ಬಾ. ತದಾ ಆಗ ನಿನ್ನ ರೂಪವನ್ನು ನೋಡ್ತೇವೆ. ಅಚಿರಂ ಮಹೀಪಾಲಂ ಉಚಿತದು ಅರಿಂದಮೋ ಪ್ರವಿಶ್ಯ ಸ್ನಾಹಿ ಭೂಪಾಲ ಯಥಾರ್ಹೈಶ್ಯ ವಿಭೂಷಣೈ ವಿಭೂಷಿತನಂ ಭೂಯಾಹ ತ್ವಾಂ ದರ್ಕ್ಷಾಮೋ ನರೇಶ್ವರಂ. ಹೇ ರಾಜ, ಕೂಡಲೇ ನೀನು ನಿನ್ನ ಅಲಂಕಾರ ಮಾಡ್ಕೊಂಡು ಬಾ, ಸ್ನಾನವನ್ನು ಮಾಡಿ ಯಥಾಯೋಗ್ಯವಾಗಿರ್ತಕ್ಕಂತಹ ಅಲಂಕಾರ ಒಡವೆಗಳಿಂದ ಅಲಂಕೃತನಾಗಿ ವಿಭೂಷಿತತನುಂ ನಿನ್ನ ಶರೀರವನ್ನು ಅಲಂಕರಿಸಿಕೊಂಡು ಬಾ. ಮತ್ತೆ ಭೂಯಃ ಮತ್ತೆ ತ್ವಾಂ ದೃಕ್ಷಾಮಃ ನಿನ್ನ ನೋಡ್ತೇವೆ ಅಂತ ಈ ರೀತಿಯಾಗಿ ಹೇಳಿದಾಗ ಇತಿ ಅಶ್ವಿಭ್ಯಾ ಮುಕ್ತಃ ರಾಜ. ಅಶ್ವಿನಿ ದೇವತೆಯಿಂದ ಹೀಗೆ ಹೇಳಲ್ಪಟ್ಟಾಗ ರಾಜ ಮನೆಗೆ ಹೋಗ್ತಾನೆ. ಗೃಹಂ ಪ್ರವಿಶ್ಯ ಸ್ನಾತ್ವ ಸ್ನಾನ ಮಾಡಿ ಅನುಲಿಪ್ತ ಚೆನ್ನಾಗಿ ಸುಗಂಧ ದ್ರವ್ಯಗಳಿಂದ ಲೇಪನ ಮಾಡಿಕೊಂಡು ವಸ್ತ್ರಾಲಂಕಾರಾದಿ ಭೂಷಿತ ವಸ್ತ್ರ ಒಡವೆಗಳಿಂದ ಭೂಷಿತನಾಗಿ ಅಶ್ವಿನೋ ಸಮೀಪಂ ಅಶ್ವಿನಿ ದೇವತೆಗಳ ಸಮೀಪಕ್ಕೆ ಆಗತಃ ಬರ್ತಾನೆ. ತದಾ ತೌ ಅವರಿಬ್ಬರು ತದ್ರೂಪಂ ದೃಷ್ಟ ಆ ಪುರೂರವನ ರೂಪವನ್ನು ನೋಡಿ ಹಾಸಂ ಚಕ್ರತು ನಗಾಡ್ತಾರೆ. ಆಗ ರಾಜ ಕೇಳ್ತಾನೆ. ತದಾ ರಾಜ್ಞಾ ಪೃಷ್ಠೆ ಹಾಸ ಕಾರಣೇ ಪೃಷ್ಠೆ. ರಾಜ ನಗುವಿಗೆ ಕಾರಣ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಶೃಣು ಭೂಪಾಲ ಸಕಲಂ ಆವಯೋ ಹಾಸ ಕಾರಣಂ ಯುಷ್ಮದ್ದರ್ಶನ ಸಂಭೂತಂ ಕ್ಷಣಾಪಚಯ ಹೇತುಕಂ ಅತಃ ತಸ್ಯಾಭವತ್ ಪೂರ್ವಂ ಯಾದೃಶೀ ತೇ ಸ್ವರೂಪತಾ ಸಾಂಪ್ರತಿಂ ತಾದೃಶೀ ಜ್ಞೇಯಂ ಪೂಷಿತಸ್ಯಾಪಿ ಭೂಷಣೈಃ ದಿವ್ಯೇನ ಚಕ್ಷುಷಾ ಭೂಪ ಕಾಲಸ್ಯಾಸ್ಯ ತಸ್ಯ ಚ ವಪುಃ ಪರಿಣಿತಂ ಸ್ವಸ್ಮಾತ್ ಪಶ್ಯಾಮೋ ಅಪಚಯಪ್ರದಾಂ. ನಾವು ನಗ್ತಾ ಇದ್ದೀವಿ, ಹೌದು. ನಮ್ಮ ನಗುವಿಗೆ ಏನು ಕಾರಣ ಅಂತಂದರೆ ಅವ್ರು ಹೇಳ್ತಾರೆ, ನಮ್ಮ ನಗುವಿಗೆ ಕಾರಣ ಈಗಾಗಲೇ ನಿನ್ನ ನಾವು ಮೊದಲು ನೋಡಿದ್ದೀವಿ, ಸ್ನಾನಕ್ಕೆ ಹೋಗು ಅಂತ ಹೇಳೋ ಮೊದಲು ನೋಡಿದ್ದೀವಿ. ಆ ಕಾಲದಿಂದ ಈ ಕಾಲದವರೆಗೆ ಅನೇಕ ಕ್ಷಣಗಳು ಕಳೆದಿವೆ. ಅಷ್ಟು ಸಮಯದಲ್ಲಿ ನೀನೇನೋ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದೀಯಾ. ಹಿಂದೆ ನಿನ್ನ ಸೌಂದರ್ಯ ಹೇಗಿತ್ತೋ ಆಗ ಸೌಂದರ್ಯ ಇತ್ತು ನಿನಗೆ. ಈ ಕೆಲವು ಕ್ಷಣ ಕಳೆದಾಕ್ಷಣ ನೀನು ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟರೂ ಕೂಡ ಹಾಗೆ ಕಾಣಿಸ್ತಾ ಇಲ್ಲ. ನಿನ್ನ ಶರೀರದಲ್ಲಿ ಕುಗ್ಗುವಿಗೆ ಕಾಣ್ತಾ ಇದೆ ನಮಗೆ. ಅಂತಹ ಒಂದು ಸೂಕ್ಷ್ಮ ಪರಿಣತಿಯನ್ನು ನಾವು ನೋಡ್ತಾ ಇದ್ದೇವೆ. ಸೂಕ್ಷ್ಮ ಪರಿಣತಿ, ಆ ಒಂದು ಪರಿಣಾಮ ದೇಹದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಪರಿಣಾಮ ಆಗ್ತಾ ಇರ್ತದೆ. ನಮಗೆ ಅದೇ ದೇಹ ಅಂತ ಕಾಣುತ್ತೆ, ಆದರೆ ಆ ದೇಹ ಪ್ರತಿ ಕ್ಷಣದಲ್ಲಿ ಕೂಡ ಚಯಾಪಚಯಗಳನ್ನು ಹೊಂತಾನೆ ಇರ್ತದೆ. ಅದು ನಮಗೆ ಗೊತ್ತಾಗಲ್ಲ. ಹೇಗೋ ಹಾಗೆ ನೀನು ಈಗಷ್ಟೇ ಬಂದು ಹೋಗಿದ್ದಿ. ನಿನ್ನ ಆಗ ಹಿಂದೆ ನೋಡಿದ ನಿನ್ನ ಆ ಕ್ಷಣದಲ್ಲಿ ನೋಡಿದಂತಹ ನಿನ್ನ ಸೌಂದರ್ಯ ಹೇಗಿತ್ತೋ ಈಗ ಹಾಗಿಲ್ಲ. ಈಗ ಅದು ಕುಗ್ಗಿದೆ. ನಿನ್ನ ಆ ಕಾಲದ ಶರೀರ ಅದು ಈಗ ಕುಗ್ಗಿದೆ ಎನ್ನುವ ಈ ಒಂದು ಸೂಕ್ಷ್ಮ ಪರಿಣತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದು ನಗುವಿಗೆ ಕಾರಣ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಇದು ದಿವ್ಯೇನ ಚಕ್ಷುಷಾ ಭೂಪ ಕಾಲಸ್ಯಾಸ್ಯ ತಸ್ಯ ಚ ವಪುಃ ಪರಿಣತಿಂ ಸ್ವಸ್ಮಾತ್ ಪಶ್ಯಾವಹ ಉಪಚಯಪ್ರದಾಂ. ನಮ್ಮ ದಿವ್ಯ ಚಕ್ಷುವಿನಿಂದ ಆ ಕಾಲದ ಮತ್ತು ಈ ಕಾಲದ ವ್ಯತ್ಯಾಸ ಇದೆ. ಆ ಕಾಲದಲ್ಲಿ ಇದ್ದ ಸೌಂದರ್ಯ ಕೆಲವೇ ಕ್ಷಣಗಳಲ್ಲಿ ಅದು ನೀನು ಅಲಂಕಾರ ಮಾಡಿಕೊಂಡ್ರೂ ಕೂಡ ಅದು ಕಾಣಿಸ್ತಾ ಇಲ್ಲ, ಒಂದು ಕುಗ್ಗುವಿಗೆ ಕಾಣ್ತಾ ಇದೆ. ಇದನ್ನು ನಾವು ನಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ ಅಂತ ಹೇಳ್ತಾ, ಹೀಗೆ ದಿವ್ಯ ದೃಷ್ಟಿ ಇದ್ದಿದ್ದರಿಂದಾಗಿ ಅಶ್ವಿನಿ ದೇವತೆಗಳಿಗೆ ಕೆಲವೇ ಕ್ಷಣದಲ್ಲಿ ಪುರೂರವನ ಶರೀರದಲ್ಲಿ ಆದಂತಹ ಒಂದು ಬದಲಾವಣೆ ಅದು ನೋಡಲಿಕ್ಕೆ ಆಯಿತು. ಯಾಕೆಂದರೆ ಅವರಿಗೆ ಆ ದಿವ್ಯ ದೃಷ್ಟಿ ಇರೋದ್ರಿಂದ. ಆದರೆ ಸಾಮಾನ್ಯರಿಗೆ ಹಾಗೆ ಅನಿಸೋದಿಲ್ಲ. ಅದರಂತೆ ಅರ್ಜುನ ಅವ ಜ್ಞಾನಿ, ಅವನು ಅಷ್ಟು ಮಾತ್ರ ಅಲ್ಲ, ಅವನಿಗೆ ದಿವ್ಯ ಚಕ್ಷಸ್ಸನ್ನು ಭಗವಂತ ಕರುಣಿಸಿದ್ದಾನೆ. ಹಾಗಾಗಿ ಅವನು ಏನು ಕಾಣ್ತಾನೆ, ಅವನು ಕಾಣುವುದೆಲ್ಲವನ್ನೂ ಸಹ ಉಳಿದವರು ನೋಡಲೇಬೇಕಂತಿಲ್ಲ. ಯಾಕೆಂದರೆ ಅವರಿಗೆ ಆ ದೃಷ್ಟಿ ಇಲ್ಲ. ಹೀಗೆ ಈ ಉದಾಹರಣೆಯೊಂದಿಗೆ ಉಳಿದವರಿಂದ ನೋಡಲಿಕ್ಕಾಗದೇ ಇರತಕ್ಕಂತಹ ದೃಶ್ಯಗಳನ್ನು ಆ ವಿಶ್ವರೂಪದಲ್ಲಿ ಅರ್ಜುನ
ಕಾಣ್ತಾ ಇದ್ದಾನೆ ಎಂಬುದು ಈ ಶ್ಲೋಕದ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.